ಇನ್ನು ಮುಂದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೆ ಚಿತ್ರಮಂದಿರಗಳಲ್ಲಿ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಬೇಕು ಅಂತ ಅಂದ್ರೆ ಸಾವಿರಾರು ರೂಪಾಯಿ ನೀವು ಸ್ಪೆಂಡ್ ಮಾಡಬೇಕಾಗಿತ್ತಲ್ಲ. ಬಹುಶಃ ಈಗ ಸರ್ಕಾರ ತೆಗೆದುಕೊಳ್ಳೋಕೆ ಹೋಗ್ತಾ ಇರುವಂತ ನಿರ್ಧಾರ ಬಹಳ ಅನುಕೂಲ ಮಾಡಿಕೊಡುತ್ತೆ ಅಂತ ಕಾಣಿಸುತ್ತೆ. ಯಾಕೆ ಅಂತ ಅಂದ್ರೆ ಯಾವುದೇ ಚಿತ್ರಮಂದಿರಗಳಾಗಲಿ ಅಥವಾ ಮಲ್ಟಿಪ್ಲೆಕ್ಸ್ಗಳಲ್ಲಾಗಲಿ ಯಾವುದೇ ಭಾಷೆಯ ಸಿನಿಮಾಗಳಾಗಲಿ ಟಿಕೆಟ್ ದರವನ್ನು 200 ರೂಪಾಯಿಗೆ ಫಿಕ್ಸ್ ಮಾಡಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಸಿದ್ಧತೆಯಲ್ಲಿದೆ. ಇದಕ್ಕೆ ಹಾಗಾದ್ರೆ ಸಿನಿಮಾ ಪ್ರೇಕ್ಷಕರು ಏನು ಹೇಳ್ತಾ ಇದ್ದಾರೆ, ಚಿತ್ರಮಂದಿರದವರು ಏನು ಹೇಳ್ತಾ ಇದ್ದಾರೆ, ಒಟ್ಟು ಚಿತ್ರರಂಗದ ಅಭಿಪ್ರಾಯ ಏನಾಗಿದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಏಕರೂಪದ ದರ, ಟ್ಯಾಕ್ಸ್ ಸೇರಿ 200 ದರ ನಿಗದಿ ಮಾಡಿದ ಸರ್ಕಾರ. ಥಿಯೇಟರ್ಗಳಿಗೆ ಸಿನಿಮಾ ನೋಡೋಕೆ ಬರೋ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ಆನ್ಲೈನ್ OTTಯಲ್ಲೇ ಹೆಚ್ಚು ವೀಕ್ಷಣೆ ಮಾಡ್ತಿದ್ದಾರೆ. ಸಿನಿಮಾ ಟಿಕೆಟ್ ಪ್ರೈಸ್ ಕಡಿಮೆಗೊಳಿಸುವಂತೆ ಹಲವು ವರ್ಷಗಳಿಂದ ಕೂಗು ಕೇಳಿಬರ್ತಾ ಇತ್ತು. ಇದೇ ಹೊತ್ತಲ್ಲೇ ಸಿನಿಪ್ರಿಯರಿಗೆ ರಾಜ್ಯ ಸರ್ಕಾರವೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಅದುವೇ ಇನ್ಮುಂದೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಏಕರೂಪದ ದರ ಜಾರಿ ಮಾಡೋದು. ರಾಜ್ಯದ ಎಲ್ಲಾ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ಮುಂದೆ ಏಕರೂಪದ ದರ ಇರಬೇಕು ಅಂತ ರಾಜ್ಯ ಸರ್ಕಾರ ಆದೇಶಿಸಿದೆ. ಸಿನಿಮಾ ಪ್ರದರ್ಶನದ ಟಿಕೆಟ್ ಬೆಲೆ 200 ರೂಪಾಯಿ ಮೀರಬಾರದು ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಎಲ್ಲಾ ಭಾಷೆಯ ಸಿನಿಮಾಗಳಿಗೂ ಅನ್ವಯವಾಗಲಿದೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಚಿತ್ರರಂಗದಲ್ಲಿ ಹಲವರು ಖುಷಿ ವ್ಯಕ್ತಪಡಿಸಿದ್ರೆ, ಚಿತ್ರ ಪ್ರದರ್ಶಕರು, ಥಿಯೇಟರ್ ಮಾಲೀಕರು, ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ವಾಗತಿಸಿದೆ. ಬೇಕು ಅಂತ ಕೇಳಿದ್ದೆ ನಾವಲ್ಲ, ಸರ್ಕಾರ ಕೊಡ್ತಾ ಇದೆ, ಸ್ವೀಕಾರ ಮಾಡ್ತೇವೆ. ಈ ಹೆಜ್ಜೆಯಲ್ಲಿ ನಾವು ಮುಂದೆ ಚಿತ್ರರಂಗ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೂ 200 ರೂಪಾಯಿ ಮೇಲೆ ಜಾಸ್ತಿ ಯಾವ ರೇಟು ಇಲ್ಲ. ಇದೆ ಅಂದರೆ ಯಾವುದು, ನಾನು ಜಾಸ್ತಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ನನಗೆ ದುಡ್ಡು ವಾಪಸ್ ಬರಬೇಕು ಅಂತ ಕೇಳ್ತಾ ಇದ್ದಿದ್ದ ಒಂದು 3-4 ಜನಗಳಿಂದ. ಇದು ಆ್ಯಕ್ಚುಲಿ ತುಂಬ ಹಿಂದೆನೇ ಆಗಬೇಕಾಗಿತ್ತು. ಇವತ್ತು ಆಗಿದೆ, ಲೇಟ್ ಆಗಿದೆ. ಆದರೂ ಇದು ಒಂದು ಸ್ವಾಗತಾರ್ಹ ಒಂದು ಬೆಳವಣಿಗೆ. ಯಾಕೆ ಅಂದರೆ ಒಂದು ದಿನದಲ್ಲಿ ನಾನು ಕಾಸು ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಲುವು ಅಥವಾ ಒಂದು ಮನಸ್ಥಿತಿ ಹೋಗಬೇಕು. ನಮಗೆ ಗೌರ್ಮೆಂಟಿಂದ ಒಳ್ಳೆ ಸುದ್ದಿ ಬಂದಿದೆ. ಅನೇಕ ವರ್ಷಗಳಿಂದ ನಾವು ರೇಟ್ ಬಗ್ಗೆ ಕೇಳ್ತಾನೆ ಇದ್ವಿ ಸರ್ಕಾರನ. ಜನಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಹಾಗಾಗಿ ರೇಟ್ ಕಡಿಮೆ ಇದ್ದಾಗ ಎಲ್ಲರಿಗೂ ಎಟ್ಕೋತಾರ ಬರ್ತಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಥಿಯೇಟರ್ ಮಾಲೀಕರು ನಮಗೆ ಬೇಡಿಕೆ ಇಟ್ಟಿದ್ರು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಯಾಕೆಂದರೆ ಈಗ ತಮಗೆ ಗೊತ್ತಿದ್ದಾಗೆ ಈಗ ಥಿಯೇಟರ್ಗಳಿಗೆ ಹೋಗೋದೇ ಕಡಿಮೆ ಆಗಿದೆ. ಆಮೇಲೆ ಮಲ್ಟಿಪ್ಲೆಕ್ಸ್ಗಳ ಕಾಟನೂ ಜಾಸ್ತಿ ಆಗಿದೆ. ಇದೆಲ್ಲ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ರು. ನಾವೆಲ್ಲ ಚರ್ಚೆ ಮಾಡಿ ಅದಕ್ಕೆ ಅವರ ಸಲಹೆ ಮೇಲೇ ನಾವು ಮಾಡಿಕೊಟ್ಟಿದ್ವಿ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಪ್ರೇಕ್ಷಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಇನ್ಮುಂದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತೀವಿ ಅಂದಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪಣೆ ಮತ್ತು ಸಲಹೆಗಳು ಇದ್ದಲ್ಲಿ 15 ದಿನಗಳ ಒಳಗೆ ಗೃಹ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಸಬೇಕು. ಒಂದು ವೇಳೆ ಯಾವುದೇ ಆಕ್ಷೇಪಣೆಗಳು ಬಾರದಿದ್ದಲ್ಲಿ ತಿದ್ದುಪಡಿ ಕರಡು ಅಧಿಸೂಚನೆ ಅಧಿಕೃತವಾಗಿ ಜಾರಿಗೆ ಬರಲಿದ್ದು, ಅಂದಿನಿಂದ ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ 200 ರೂಪಾಯಿ ಒಳಗೆ ಟಿಕೆಟ್ ದರ ನಿಗದಿಯಾಗುತ್ತೆ. ಮಂಗಳಾ ರಾಜ್ಗೋಪಾಲ್, ಫಿಲ್ಮ್ ಬ್ಯೂರೋ, TV9.